ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಫಂಡೆಡ್ ಅಕೌಂಟ್ ಗಿವ್ ಅವೇ ಕಾಂಪಿಟೇಷನ್ಗೆ ನೀವೆಲ್ಲ ತುಂಬಾನೇ ಸಪೋರ್ಟ್ ಮಾಡಿದ್ರಿ. ನಿಮಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಯಾರಿಗೆಲ್ಲ ಅವಕಾಶ ಸಿಕ್ಕಿಲ್ಲ, ಸೊ ಟೈಮ್ ಆಗಿಲ್ಲ, ಸೊ ಅಥವಾ ಜಾಯಿನ್ ಆಗೋಕ್ಕಾಗಿಲ್ಲ, ಬೇರೆ ಬೇರೆ ರೀಸನ್ಗಳಿಂದ, ಬೇರೆ ಬೇರೆ ಕಾರಣಗಳಿಂದ ನೀವು ಯಾರ್ಯಾರಿಗೆ ಜಾಯಿನ್ ಆಗೋಕ್ಕಾಗಿಲ್ಲ, ಸೊ ಅವರು ಈ ಸತಿ ಮಿಸ್ ಆದ್ರೂ ಮೇ ಮಂತಲ್ಲಿ ನಾನು ಮತ್ತೆ ಈ ಥರ ಒಂದು ಕಾಂಪಿಟೇಷನ್ನ ಅರೇಂಜ್ ಮಾಡ್ತೀನಿ, ಆರ್ಗನೈಸ್ ಮಾಡ್ತೀನಿ. ಆವಾಗ ನೀವು ಸೊ ಈ ಒಂದು ಅವಕಾಶನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಜನ ನಂಗೆ ಫಂಡೆಡ್ ಅಕೌಂಟ್ ಬೇಡ, ನನ್ನ ಹತ್ರ ಆಲ್ರೆಡಿ ಫಂಡೆಡ್ ಅಕೌಂಟ್ ಇದೆ ಅಂತೇಳಿ ಈ ಒಂದು ಕಾಂಪಿಟೇಷನ್ಗೆ ಜಾಯಿನ್ ಆಗಿಲ್ಲ. ಸೊ ನೀವು ಈ ಥರ ಒಂದು ಕಾಂಪಿಟೇಷನ್, ನಂದೇ ಆಗಿರಲಿ ಬೇರೆ ಯಾವುದೇ ಥರ ಕಾಂಪಿಟೇಷನ್ ಎಲ್ಲರೂ ಆಗಿರಲಿ, ಸೊ ನೀವು ಅಲ್ಲಿ ಜಾಯಿನ್ ಆಗಿ ಅಲ್ಲಿರೋ ಒಂದು ಎಕ್ಸ್ಪೀರಿಯನ್ಸ್ ಏನು ಲರ್ನ್ ಮಾಡ್ತೀರಾ, ನಿಮ್ಗೆ ಗೊತ್ತು ಡೈಲಿ ಲೈಫಲ್ಲಿ ಏನಾದರೂ ಒಂದು ಲರ್ನಿಂಗ್ ಇದ್ದೇ ಇರುತ್ತೆ. ಆದರೂ ಕೂಡ ನಾವು ಟ್ರೇಡರ್ ಆಗಿಬಿಟ್ಟು ನಮ್ಗೆ ಡೈಲಿ ಕೂಡ ಸೊ ಹೊಸ ಲರ್ನಿಂಗ್ ಇದ್ದೇ ಇರುತ್ತೆ. ಸೊ ಈ ಥರ ಒಂದು ಅವಕಾಶ ಇದ್ದಾಗ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಬರ್ಬೋದು ಅಥವಾ ಯಾವುದೇ ರ್ಯಾಂಕಲ್ಲಿ ಇರ್ಬೋದು. ನಿಮ್ಗೊಂದು ಪ್ರೈಸ್ ಬಂದರೆ ನಿಮಗೆ ಆ ಫಂಡೆಡ್ ಅಕೌಂಟು ಬೇರೆಯವರಿಗೆ ಅದನ್ನು ಕೊಡೋಣ, ಸೊ ಅಥವಾ ನಿಮಗೆ ಬೇಕಾದವ್ರಿಗೆ ಕೊಡೋಣ, ಅಥವಾ ನಿಮ್ಗಿಂತ ಸೊ ಒಂದು ಕೆಳಗಡೆ ರ್ಯಾಂಕಲ್ಲಿ ಇರ್ತಾರಲ್ಲ ಅವ್ರಿಗೆ ಬೇಕಾದರೂ ಕೊಡೋಣ. ಸೊ ಬಟ್ ಈ ಥರ ಒಂದು ಅವಕಾಶನ ನೀವು ಮಿಸ್ ಮಾಡ್ಕೋಬೇಡಿ. ಸೊ ಏನೇ ಅವಕಾಶ ಇರುತ್ತೆ ಅದಕ್ಕೆ ಜಾಯಿನ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಎಕ್ಸ್ಪೀರಿಯನ್ಸ್ನ ತಾಳಿ, ಲರ್ನಿಂಗ್ನ ತಾಳಿ, ಆ ಒಂದು ಕಾಂಪಿಟೇಷನ್ನ ಎಂಜಾಯ್ ಮಾಡಿ. ಯಾರು ಕೂಡ ಯಾವುದೇ ಆಗಿರಲಿ, ಎಲ್ಲೇ ಆಗಿರಲಿ, ಯಾವುದೇ ಇನ್ಫ್ಲೂಯೆನ್ಸರು ನಿಮಗೆ ಕಾಂಪಿಟೇಷನ್ ನಡೆಸಲಿ, ಆ ಕಾಂಪಿಟೇಷನ್ಗೆ ನೀವು ಪಾರ್ಟಿಸಿಪೇಟ್ ಮಾಡಿ. ಎಲ್ಲೂ ಕೂಡ ನಿಮಗೆ ಲರ್ನಿಂಗ್ ಸಿಗ್ತಾ ಹೋಗುತ್ತೆ. ಸೊ ನಾನು ಕೂಡ ಯಾರಾದರೂ ಬೇರೆ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರೆ ನಾನು ಕೂಡ ಜಾಯ್ನ್ ಆಗ್ತಾ ಇರ್ತೀನಿ. ನನಗೂ ಕೂಡ ತುಂಬ ಲರ್ನಿಂಗ್ ಸಿಗ್ತಾ ಇರುತ್ತೆ. ಸೊ ಮಾರ್ಕೆಟಲ್ಲಿ ಒಂದೊಂದು ಮೂಮೆಂಟು ಬೇರೆ ಬೇರೆ ಥರ ಚೇಂಜ್ ಆಗ್ತಾ ಇರುತ್ತೆ. ಆವಾಗ ನನ್ನ ಮೈಂಡ್ ಕೆಪಾಸಿಟಿನ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಜಾಯ್ನ್ ಆಗ್ತಾನೆ ಇರ್ತೀನಿ. ಸೊ ಈ ಒಂದು ಅವಕಾಶನ ನೀವು ಎಲ್ಲಿ ಸಿಕ್ಕಿದ್ರೂ ಕೂಡ ಬಿಡಬೇಡಿ, ನಾನೇ ಹೇಳ್ತಾ ಇದ್ದೀನಿ. ಸೊ ಎಲ್ಲಿ ಸಿಕ್ಕಿದ್ರೂ ಕೂಡ ಬಿಡಬೇಡಿ. ಹಾಗೆ ನೆಕ್ಸ್ಟ್ ಮಂತು, ಸೊ ಈ ಮಂತು ಕೂಡ ಈ ಒಂದು ಕಾಂಪಿಟೇಷನ್ನ ನಡೆಸ್ತೀನಿ. ಈ ಒಂದು ಕಾಂಪಿಟೇಷನ್ನ ನಾನು ಆರ್ಗನೈಸ್ ಮಾಡ್ತೀನಿ. ಎಲ್ಲರೂ ಕೂಡ ಆ ಒಂದು ಕಾಂಪಿಟೇಷನ್ಗೆ ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಯಾರ್ಯಾರಿಗೆ ಅವಕಾಶ ಸಿಕ್ಕಿರಲ್ಲ, ಸೊ ಈ ಒಂದು ಮೇ ಮಂತಲ್ಲಿ ಆರ್ಗನೈಸ್ ಮಾಡೋ ಕಾಂಪಿಟೇಷನ್ನ ಮಿಸ್ ಮಾಡ್ಕೋಬೇಡಿ. ಸೊ ಫಸ್ಟೇ ನಾನು ಒಂದು 5 days ಮುಂಚೆನೆ ಅಥವಾ 1 week ಮುಂಚೆನೆ ನಾನು ಸೊ ಈ ಒಂದು ಕಾಂಪಿಟೇಷನ್ ಯಾವತ್ತು ನಡೆಯುತ್ತೆ ಎಲ್ಲ ಇನ್ ಡೀಟೇಲ್ ಆಗಿ ನಿಮ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಮೇ ಮಂತಲ್ಲಿ ನೀವು ಈ ಒಂದು ಕಾಂಪಿಟೇಷನ್ನ ಮಿಸ್ ಮಾಡ್ಕೋಬೇಡಿ. ಹಾಗೆ ಸೊ ಕರ್ನಾಟಕದಲ್ಲಿ ತುಂಬ ಜನ ಇನ್ಫ್ಲೂಯೆನ್ಸರ್ ಇದ್ದಾರೆ. ಈ ಥರ ಒಂದು ಕಾಂಪಿಟೇಷನ್ನ ಕಡಿಮೆ ಜನ ನಡೆಸ್ತಾ ಇದ್ದಾರೆ. ತುಂಬ ಜನ ನಡೆಸಿದ್ರೆ ಸೊ ಯಾರು ಸ್ಟೂಡೆಂಟ್ಸ್ ಇರ್ತಾರೆ ಅವ್ರ ಹತ್ರ ಫಂಡ್ಸ್ ಇರಲ್ಲ, ಅವ್ರಿಗೆಲ್ಲ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಈ ಥರ ಒಂದು ಕಾಂಪಿಟೇಷನ್ ಚಿಕ್ಕದಾಗೆ ಆಗಿರ್ಬೋದು, ದೊಡ್ಡದಾಗೆ ಆಗಿರ್ಬೋದು, ಈ ಥರ ಒಂದೊಂದು ಕಾಂಪಿಟೇಷನ್ನ ನಡೆಸ್ತಾ ಹೋದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ DB ಟ್ರೇಡೆಡ್ ಫಂಡೆಡ್ ಅಕೌಂಟ್ ಕಾಂಪಿಟೇಷನ್ನಲ್ಲಿ 311 ಜನ ಪಾರ್ಟಿಸಿಪೇಟ್ ಮಾಡಿದರು. 311 ಜನದಲ್ಲಿ ಸ್ವಲ್ಪ ಜನ ಅಕೌಂಟ್ನ ಬ್ರೀಚ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 174 ಮೆಂಬರ್ಸು ಅಕೌಂಟ್ನ ಬ್ರೀಚ್ ಮಾಡ್ಕೊಂಡಂಗೆ ಟ್ರೇಡ್ ಮಾಡಿದ್ದಾರೆ. ಸೊ ಈ 311 ಜನದಲ್ಲಿ ಸೊ ಫಸ್ಟು ಬಂದರು ಪ್ರಥಮ್ ಆಚಾರ್ಯ. ಇವ್ರಿಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಇವ್ರು ಮಾಡಿದ ಟೋಟಲ್ ಪ್ರಾಫಿಟ್ಟು 8.94%, ಅರೌಂಡ್ 446 ಪ್ರಾಫಿಟ್ನ ಮಾಡಿದ್ದಾರೆ. ಇವರು ಫಸ್ಟ್ ಪ್ಲೇಸ್ನ ತಾಂಡಿದ್ದಾರೆ. ಇವ್ರಿಗೆ ನಾನು ಒಂದು ಫಂಡೆಡ್ ಅಕೌಂಟ್ನ ಕೊಡಿಸಿರ್ತೀನಿ. ಹಾಗೆ ಇವ್ರಿಗೆ $5 ಕೂಡ ಪ್ರೈಸು ಬಂದಿರುತ್ತೆ. ನನ್ನ ಕಡೆಯಿಂದ $5 ಪ್ರೈಸ್ ಕೂಡ ಕೊಟ್ಟಿರ್ತೀನಿ. ಹಾಗೆ ಫಂಡೆಡ್ ಅಕೌಂಟ್ನು ಕೊಡಿಸಿರ್ತೀನಿ. ಸೊ ಇವ್ರು ಮಾಡಿದ ಟೋಟಲ್ ಪ್ರಾಫಿಟ್ಟು 446. ಇವರು ಒಬ್ಬರು ಡಿಗ್ರಿ ಸ್ಟೂಡೆಂಟ್ ಆಗಿರ್ತಾರೆ. ಒಂದು ಫಂಡೆಡ್ ಅಕೌಂಟು ಅವಶ್ಯಕತೆ ಇರುತ್ತೆ. ಸೊ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟು ಈ ಒಂದು ಫಂಡೆಡ್ ಅಕೌಂಟ್ನ ಸೊ ಇವರು ರಿಸೀವ್ ಮಾಡಿರ್ತಾರೆ. ಹಾಗೆ ಸೆಕೆಂಡ್ ಬಂದ್ಬಿಟ್ಟು ಶ್ರೀಮನ್ ಅಂತ, ಇವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇವ್ರಿಗೂ ಕೂಡ ಫಂಡೆಡ್ ಅಕೌಂಟ್ನ ಕೊಡಿಸಿರ್ತೀನಿ. ಇವ್ರು ಮಾಡಿದ ಪ್ರಾಫಿಟ್ಟು 8.77%. ಇವ್ರು ಮಾಡಿದ ಟೋಟಲ್ ಪ್ರಾಫಿಟ್ಟು 438.71. ಇವರು ಈ ಒಂದು ಕಾಂಪಿಟೇಷನಲ್ಲಿ ಸೆಕೆಂಡ್ ಬಂದಿರ್ತಾರೆ.
ಇವರು 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಗಿರ್ತಾರೆ. ಸೊ ಈ ಥರ ಒಂದು ಅವಕಾಶನ ಯುಟಿಲೈಸ್ ಮಾಡ್ಕೊಂಡು ಈ ಒಂದು ಕಾಂಪಿಟೇಷನಲ್ಲಿ ಸೆಕೆಂಡ್ ಬಂದಿರ್ತಾರೆ. ಇವ್ರಿಗೂ ಕೂಡ ನಾನು ಫಂಡೆಡ್ ಅಕೌಂಟ್ನ ಕೊಡಿಸಿರ್ತೀನಿ. ಹಾಗೆ ಥರ್ಡ್ ಬಂದ್ಬಿಟ್ಟು ವಿಶ್ವಾಸ್, ಇವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಇವ್ರು ಮಾಡಿದ ಪ್ರಾಫಿಟ್ಟು 8.49%, ಟೋಟಲ್ಲು 424.4 ಪ್ರಾಫಿಟ್ ಮಾಡಿರ್ತಾರೆ. ಇವರು ಕೂಡ ಡಿಗ್ರಿ ಕಂಪ್ಲೀಟ್ ಆಗಿರೋ ಸ್ಟೂಡೆಂಟು. ಇವ್ರಿಗೂ ಕೂಡ ಫಂಡೆಡ್ ಅಕೌಂಟ್ ಅವಶ್ಯಕತೆ ಇತ್ತು. ಇವರು ಟಾಪ್ 3 ಬಂದ್ಬಿಟ್ಟು ಈ ಒಂದು ಫಂಡೆಡ್ ಅಕೌಂಟ್ನ ರಿಸೀವ್ ಮಾಡಿರ್ತಾರೆ. ಹಾಗೆ ಯಾರೆಲ್ಲ ಟಾಪ್ 10 ಇದ್ದೀರಾ, ಧ್ರುವ, ವಿಕಾಸ್, ಹಾಗೆ ನಿಖಿಲ್, ಟ್ರೈಬ್ಲಡಿ, ಯಶ್ವಂತ್ ಡಿ, ರವಿ ಆರ್ಯ, ಬಸ್ಸು ವೈಜಿ, ಇವ್ರಿಗೆಲ್ಲ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹಾಗೆ ಒಬ್ಬರು ವಿಕಾಸ್ ಅನ್ನೋರು ಆಲ್ಮೋಸ್ಟ್ 18% ಪ್ರಾಫಿಟ್ನ ಮಾಡಿದರು. ಸೊ ಬೇರೆ ಎಲ್ಲ ಯಾರೆಲ್ಲ ಮಧ್ಯಾಹ್ನ ಟ್ರೇಡ್ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆಲ್ಲ ಇವ್ರ ಪ್ರಾಫಿಟ್ ನೋಡಿಬಿಟ್ಟು ನಾವು ವಿನ್ ಆಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸೇ ಹೋಗಿತ್ತು. ಅಷ್ಟು ಇವರು 18% ಪ್ರಾಫಿಟ್ಟು ರೀಚ್ ಆಗಿಬಿಟ್ಟಿದ್ರು. ಇವ್ರು ಮಾಡಿದ ಟೋಟಲ್ ಪ್ರಾಫಿಟ್ಟು, ಹೈಯೆಸ್ಟ್ ಪ್ರಾಫಿಟ್ಟು ಬಂದ್ಬಿಟ್ಟು 851. ಸೊ ಇವ್ರಿಗೂ ಕೂಡ ನಾನು ಒಂದು ಫಂಡೆಡ್ ಅಕೌಂಟ್ನ ಗಿವ್ ಅವೇ ಕೊಟ್ಟಿರ್ತೀನಿ. ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತಾ, ಸೊ ಇದೇ ಥರ ನಾವು ಮೇ ಮಂತಲ್ಲಿ ನೆಕ್ಸ್ಟು, ಸೊ ಮೇ ಮಂತು, ಜೂನು, ಜುಲೈ ಎಲ್ಲ ಮಂತಲ್ಲೂ ಕೂಡ ಕಾಂಪಿಟೇಷನ್ನ ಆರ್ಗನೈಸ್ ಮಾಡೋಣ. ಇನ್ನೂ ದೊಡ್ಡದಾಗಿ ಮಾಡ್ತಾ ಹೋಗೋಣ. ಹೋಗ್ತಾ ನಮ್ಮ ಫ್ಯಾಮಿಲಿನೂ ಇವಾಗ ಚಿಕ್ಕದಾಗಿದೆ. ಸೊ ಹೋಗ್ತಾ ದೊಡ್ಡದಾಗುತ್ತೆ. ಸೊ ಈ DB ಟ್ರೇಡ್ ಫ್ಯಾಮಿಲಿ ದೊಡ್ಡದಾಗ್ತಾ ಹೋದಂಗೆ ದೊಡ್ಡದಾಗಿ ಕಾಂಪಿಟೇಷನ್ನ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ, ಸೊ ಯಾರು ನಮಗೆ ಹೆಲ್ಪ್ ಆಗದಿದ್ರು ಯಾರಿಗಾರ ಒಬ್ಬರಿಗೆ, ಸೊ ಅವಶ್ಯಕತೆ ಇರೋರಿಗೆ ಈ ಥರ ಒಂದು ಕಾಂಪಿಟೇಷನ್ನ ನಾವು ಆರ್ಗನೈಸ್ ಮಾಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಿಮಗೆ ಗೊತ್ತಿರೋಂಗೆ 10 ಸ್ಟೂಡೆಂಟ್, 12 ಸ್ಟೂಡೆಂಟು, ಸೊ ಡಿಗ್ರಿಲೇ ಇರ್ಬೋದು, ನಮಗೆ ಫಂಡ್ ಇರಲ್ಲ ಟ್ರೇಡ್ ಮಾಡೋಕ್ಕೆ, ಬಟ್ ನಮ್ಮ ಹತ್ರ ಟ್ಯಾಲೆಂಟ್ ಇರುತ್ತೆ. ಅವ್ರಿಗೆ ಈ ಥರ ಒಂದು ಕಾಂಪಿಟೇಷನ್ನ ಆರ್ಗನೈಸ್ ಮಾಡ್ತಾ ಇದ್ರೆ, ಈ ವೇಲಿ ನಾವು ಫಂಡೆಡ್ ಅಕೌಂಟ್ನ ಗಿವ್ ಅವೇ ಮಾಡ್ತಾ ಇದ್ರೆ, ಸೊ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಸೊ ನಾನು ಟ್ಯಾಬ್ ಕೊಡೋಣ ಅಂತ ಡಿಸೈಡ್ ಮಾಡ್ದನು. ನೀವೆಲ್ಲ ಮೆಸೇಜ್ ಮಾಡಿದ್ರಿ, ಟ್ಯಾಬ್ ಬೇಡ ಅಣ್ಣ, ಫಂಡೆಡ್ ಅಕೌಂಟ್ನೇ ಕೊಡಿಸಿ, ಟ್ಯಾಬ್ ಕೊಟ್ಟರೆ ಒಬ್ರಿಗೆ ಹೆಲ್ಪ್ ಆಗುತ್ತೆ. ನೀವೆಲ್ಲ ಹೇಳಿದ್ನ ನಾನು ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ಏಪ್ರಿಲ್ ಮಂತಲ್ಲಿ ನಾನು ಫಂಡೆಡ್ ಅಕೌಂಟ್ನೇ ಗಿವ್ ಅವೇ ಮಾಡಿದ್ದೀನಿ. ಬರ್ತಾ ಸೊ ಟ್ಯಾಬು ಕೊಡ್ಸೋಣ. ನಮ್ಮ ಫ್ಯಾಮಿಲಿ ದೊಡ್ಡದಾಗ್ತಾ ಇದ್ರೆ ಸೊ ನಾವು ಟ್ಯಾಬು ಕೂಡ ಗಿವ್ ಅವೇ ಮಾಡೋಣ. ಫಂಡೆಡ್ ಅಕೌಂಟ್ನು ಇನ್ನೂ ಜಾಸ್ತಿ ಕೊಡ್ತಾ ಹೋಗೋಣ. ತುಂಬ ಜನಕ್ಕೆ ಹೆಲ್ಪ್ ಆಗಲಿ. ಸೊ ಅವ್ರವ್ರ ಟ್ಯಾಲೆಂಟ್ನ ಸೊ ಒಂದು ಪ್ರೂವ್ ಮಾಡೋಕ್ಕೆ ಒಂದು ಪ್ಲೇಸ್ ಸಿಗ್ತಾ ಇರಲ್ಲ, ಡೆಮೋದಲ್ಲೇ ಟ್ರೇಡ್ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಇದ್ದರೂ ಕೂಡ ಈ ಥರ ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಫಂಡೆಡ್ ಅಕೌಂಟ್, ನಿಮ್ಮ ಹತ್ರ ಆಲ್ರೆಡಿ ಫಂಡೆಡ್ ಅಕೌಂಟ್ ಇರ್ಬೋದು, ನಿಮಗೆ ಬಂದಿದ್ದನ್ನ ನಿಮಗೆ ಇಷ್ಟ ಇರೋ ಪರ್ಸನ್ಗೆ ನೀವು ಆ ಫಂಡೆಡ್ ಅಕೌಂಟ್ನ ಕೊಡಿಸ್ಬೋದು. ಸೊ ಅದಕ್ಕೋಸ್ಕರ ಈ ಥರ ಒಂದು ಅವಕಾಶ, ಸೊ ನಾನೇ ಮಾಡಿದ್ರು ಅಷ್ಟೇ, ಬೇರೆ ಯಾರು ಮಾಡಿದ್ರು ಅಷ್ಟೇ, ಈ ಥರ ಒಂದು ಅವಕಾಶನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ಕಾಂಪಿಟೇಷನ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೆಕ್ಸ್ಟು ನಾವು ಏನು ಕಾಂಪಿಟೇಷನ್ ಮಾಡ್ತೀವಿ ಅದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.